ಮೋದಿಯವರ ದಿಟ್ಟ ನಿಲುವನ್ನು ಅನೇಕ ದೇಶಗಳು ಒಪ್ಪಿಕೊಂಡಿದೆ. ಭಾರತದ ಮಣ್ಣಲ್ಲಿ ಶೌರ್ಯ ಇದೆ. ಹಾಗಾಗಿ ಮಂಜುನಾಥ್ ಪತ್ನಿ ಹಾಗೂ ಪುತ್ರ ಗಟ್ಟಿತನ ಮೆರೆದಿದ್ದಾರೆ. ಭಯೋತ್ಪಾದಕರಿಗೆ ಕುತ್ತೆ ಎಂದು ಬೈದು ನನ್ನನ್ನು ಸಾಯಿಸಬೇಕು ಎಂದ ಯುವಕ ಶೌರ್ಯ ಮೆಚ್ಚಬೇಕು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಮಾಧ್ಯಮದ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ 25 ಲಕ್ಷ ಪರಿಹಾರ ನೀಡಬೇಕು. ಪಾಕಿಸ್ತಾನ ಜೀವಂತ ಶವವಾಗಿದೆ. ಯಾವ ದೇಶವೂ ಅವರ ಹಿಂದೆ ಇಲ್ಲ. ಇಡೀ ಸಮಾಜ ಮೋದಿಯವರ ನಿರ್ಧಾರಗಳಿಗೆ ಬೆಂಬಲಿಸಬೇಕು. ಭದ್ರತಾ ವೈಫಲ್ಯ ಆಗಿರಬಹುದು, ಆಗಿಲ್ಲ ಅಂತ ನಾನು ಒಪ್ಪಲ್ಲ. ಮುಂದಿನ ದಿನಗಳಲ್ಲಿ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರಲ್ಲ. ಪಾಕಿಸ್ತಾನಕ್ಕೆ ಮುಂದಿನ ದಿನದಲ್ಲಿ ಕುಡಿಯೋಕೆ ನೀರು ಸಹ ಸಿಗಲ್ಲ ಎಂದು ಈಶ್ವರಪ್ಪ ಗುಟುರು ಹಾಕಿದರು. ಇಂಥ ಸಂದರ್ಭ ಈ ದೇಶಕ್ಕೆ ಬಂದಿರೋದು ಒಂದು ರೀತಿ ನೋವು. ಅಮಾಯಕರು ಅವ್ರು ಕೊಲೆ ಆಯಿತು, ಕಗ್ಗೊಲೆ. ಉಗ್ರವಾದಿಗಳು ಯಾವ ರೀತಿ ಕೊಂದರು ಅಂತ ನಾನು ವಿವರಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಆದರೆ ಯಾವ ಕೊಲೆ ಆದಂಥ ಕುಟುಂಬಸ್ಥರು, ಅವ್ರ ಹೆಂಡತಿ ಇರ್ಬೋದು, ಅವ್ರ ಮಗ ಇರ್ಬೋದು, ವಿಶೇಷವಾಗಿ ಶಿವಮೊಗ್ಗದಲ್ಲಿ ನಾವು ಗಮನಿಸಿದ್ದೇವೆ. ಅವ್ರ ಹೆಣ ಅಲ್ಲಿ ಬಿದ್ದಿದೆ, ಮಂಜುನಾಥ್ ರಾವ್ದು. ಅವರ ಶ್ರೀಮತಿ ಪಲ್ಲವಿ ಹೇಳ್ತಾರೆ, ನನ್ನನ್ನು ಹೊಡೆದಾಕ್ರಿ, ನನ್ನ ಮಗನೂ ಹೊಡೀರಿ. ಮಣ್ಣಿನ ಗುಣ. ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಈ ಹೆಸರುಗಳನ್ನ ಕೇಳಿದ್ವಿ. ಛತ್ರಪತಿ ಶಿವಾಜಿ ಮಹಾರಾಜ್. ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯ ಹಿಂದೂ ರಕ್ತದಲ್ಲಿ ಇದು ಬೆರೆತಿದೆ. ಜಸ್ಟ್ PUC ಪಾಸ್ ಮಾಡಿರೋಂಥ ವಿದ್ಯಾರ್ಥಿ, ಆ ಉಗ್ರಗಾಮಿ ಏನು ಹೊಡೆದಾಕಿದ್ದಾನೆ, ಅವನಿಗೆ ಮುಖಕ್ಕೆ ಊಗದೆ ಹೇಳ್ತಾನೆ, ಏ ಕುತ್ತೆ ನನಗೂ ಹೊಡೆದಾಕಿ ನೋಡೋಣ ಅಂತ. ಬೇರೆಯವರಾದರೆ, ಬೇರೆ ದೇಶದ ಮಕ್ಕಳಾಗಿದ್ದರೆ ಹೆದರು ಓಡೋಗ್ತಿದ್ರೆ. ಈ ಶೌರ್ಯ ಭಾರತದ ಮಣ್ಣಲ್ಲಿರುತ್ತೇವಿನ ಬೇರೆ ಎಲ್ಲಿದೆಯೋ ನನಗಂತೂ ಗೊತ್ತಿಲ್ಲ. ಹೀಗೆ ಇವತ್ತು ಈ ಏನು ಕೇಂದ್ರ ಸರ್ಕಾರ ತಗೊಂಡಂಥ ಈ ತೀರ್ಮಾನ ಇದೆ, 140 ಕೋಟಿ ಭಾರತೀಯರ ಅಪೇಕ್ಷೆ ತಕ್ಕಂತೆ ಅವ್ರು ತಗೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೋದಿಯವರ ಜೊತೆಗೆ ಕೇವಲ ವಿರೋಧ ಪಕ್ಷದವರಲ್ಲ, 140 ಕೋಟಿ ಜನರು ಒಟ್ಟಾಗಿದ್ದು ತಗೊಂಡಂಥ ಈ ತೀರ್ಮಾನವನ್ನು ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ನಾನು ಸ್ವಾಗತವನ್ನು ಮಾಡೋಕ್ಕೆ